ಹೊರಗಡೆ ಇಸ್ಪೇಟ್ ಆಡಿದ್ರೆ ಒದ್ದು ಹೇಳ್ಕೊಂಬಂದು ಜೈಲಿಗೆ ಹಾಕ್ತಾರೆ, ಜೈಲಿನಾಗ ಇಸ್ಪೇಟ್ ಆಡಿದ್ರೆ ಇನ್ನೆಲ್ಲಿ ಹಾಕ್ತಾರಂತ ಜೈಲವ ದಾಖಾಡ ಮಾಡ್ಕೊಂಡು ಮೆರೆದವ್ರಿ ನಾವು. 1988ರಿಂದ ಇಲ್ಲಿವರೆಗೂ ಈ ಸಿಗ್ಲಿ ವರ್ಷ ನಾ ಗೆದ್ದಂಥ ಕೇಸ್ಗಳು 262 ಕೇಸ್. ಮಾಡಿದ ಕೇಸ್ನ ಮಾಡಿಲ್ಲ ಅಂತಂದು ಸಾಬೀತುಪಡಿಸಿ ಇವತ್ತು ಧೈರ್ಯವಾಗಿ ಹೊರಗೆ ಬಂದು ನಾನು ಕಳ್ಳ ಅಂತ ಹೇಳಿಕೊಂಡು ಇವತ್ತು ದೊಡ್ಡ ದೊಡ್ಡ ಕಳ್ಳರ ಬಗ್ಗೆ ನಾನು ಬಹಿರಂಗವಾಗಿ ಜನರ ಮುಂದೆ ಹಂಚಿಕೊಳ್ಳೋಂಥ ಬಸ್ಸಾದೀನಿ. ನ್ಯಾಯವಾದಿ ಚಪ್ಪಲಿಲಿ ಬೂಟ್ ಎಸ್ದಾಗ ಅವನ ಮೇಲೆ FIR ಆಗಿಲ್ಲ ಅಂದರೆ ಇಂಥ ಬಡವನಿಗೆ ಇಂಥ ಶಿಕ್ಷೆ ಆಗ್ತೈತೆ ಅಂದರೆ ಇದನ್ನೆಲ್ಲರೂ ನೀವು ಅರ್ಥ ಮಾಡ್ಕೋಬೇಕು. ಧರ್ಮ ಕುಗ್ಗಿತು, ಕರ್ಮ ಹೆಚ್ಚಿತು, ಕಲಿಯುಗದಲ್ಲಿ ದೇವ ಧರ್ಮವಂತರ ಮರ್ಮವನರಿಯಾದ ಮಾನವನಾರಿಲ್ಲ. ಸತ್ತ ಮೇಲೆ ತೀರ್ಪ, ಸತ್ತನದ ಮೇಲೆ ಪರಿಹಾರ, ಸತ್ತನದ ಮೇಲೆ ಪಂಚನಾಮ, ಇವೆಲ್ಲ ಬೇಕಾ? ಸಿಗ್ಲಿ ಬಸ್ಸಿ ಅವರೇ, ಈಗೇನಂದ್ರೆ ಉಳ್ಳವರು ಮಾತ್ರ ಕಾನೂನನ್ನು ತಗೋಬೋದು, ಬಡವರು ನ್ಯಾಯ ಇಲ್ದವರು ತಗೊಳಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಇದೆ. ಈ ಕಾನೂನು ಸುವ್ಯವಸ್ಥೆ ನಮ್ಮ ರಾಜ್ಯ ಹೇಗಿದೆ ಅಂತ ಈಗ ನೋಡ್ರಿ, 60 ವರ್ಷ ಕಾನೂನು ಏನು ಮಾಡ್ತು ಅಂದರೆ ಎಷ್ಟೋ 100ಕ್ಕೆ 40ರಷ್ಟು ಪ್ರಜೆಗಳು ಕೋರ್ಟ್ ಮೆಟ್ಲು ಹತ್ತಿದ ದಾಖಲೆ ಇದ್ದಿದ್ದಿಲ್ಲ, ಸ್ಟೇಷನ್ ಮೆಟ್ಲು ಹತ್ತಿದ ದಾಖಲೆ ಇದ್ದಿದ್ದಿಲ್ಲ, ಒಬ್ಬ ಮುಖ್ಯಮಂತ್ರಿ ಯಾರು, ಶಾಸಕ ಯಾರು ಅನ್ನೋ ಅರಿವು ಗೊತ್ತಿದ್ದಿದ್ದಿಲ್ಲ, ಪ್ರಧಾನಮಂತ್ರಿ ಯಾರು ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಅವಾಗ ಅತ್ತಿ ಕಾಲಿತ್ತು, ಈಗ ಸೊಸಿ ಕಾಲೈತಿ. ಈ ಸೊಸಿ ಕಾಲದಾಗ ಇವತ್ತು ನಾವು ಬದುಕ್ತಾ ಇದ್ದೇವೆ, ಜನ್ಮ ಕೊಟ್ಟು ತಂದೆ ತಾಯಿನ ಕಳ್ಕೊತಾ ಇದ್ದೇವೆ, ರಕ್ತ ಹಚ್ಕೊಂಡು ಹುಟ್ಟಿದಂಥ ಅಕ್ಕ ತಂಗಿಯರು ಮರಿತಾ ಇದ್ದೇವೆ, ಶಿಕ್ಷಣ ಕೊಟ್ಟು ಗುರುನ ಅಳಿತಾ ಇದ್ದೇವೆ, ಇವತ್ತು ಸಂವಿಧಾನನ ನಾವು ಮರಿತಾ ಇದ್ದೇವೆ. ಇವತ್ತು ಈ ಸಿಗ್ಲಿ ಬಸ್ಸ ಒಬ್ಬ ಕಳ್ಳಾಗಿ ಜೇಬಿನಾಗ ಫೋಟೋ ಇಟ್ಕೊಂಡು, ಸಿಗ್ಲಿ ಬಸ್ಸನ್ನು ಫೋಟೋ ಇಟ್ಕೊಂಡು ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಪೊಲೀಸ್ನವರು ಕಷ್ಟಪಟ್ಟು ಹಿಡಿದು ಕೇಸ್ ಹಾಕಿದ್ರು. ಆ ಕೇಸ್ ಮಾಡಿದ ನನಗೆ ಭಯ ಗೊತ್ತಿಲ್ಲ. ನಾನು ಏನಿದ್ರು ರಾಮ್ ಇದ್ದ ಗ್ರಾಮದಾಗ ರಹೀಮ್ ಇರಬೇಕಂತಂದು ನಮ್ಮ ಹಿರಿಯವರು ಕೊಟ್ಟಂಥ ವರದ ಮಗ ಆಗಿ ನಡೆಯಂಥ ಬಸ್ಸ ನಾನು. ಸರಿಪಜ್ಜನು ದೇವ್ರು, ಗೋವಿಂದಜ್ಜನು ದೇವರು, ಅವ್ರ ಮಗ ಆಗಿ ನಾನು ಜಾಗೃತಿ ಕೊಡೋಂಥ ಬಸ್ಸ ಇದ್ದೀನಿ. ಇವತ್ತು ಕಾನೂನು ಹೆಂಗೈತೆ ಅಂದರೆ, ಒಬ್ಬ ಬಡವ ಕೋರ್ಟ್ ಒಳಗಡೆ ಹೋದಾಗ, ಕೋರ್ಟ್ಗೆ ಹಾಜರಾಗಬೇಕಂತ ಹೋದಾಗ ಅವನಿಗೆ ಕಾನೂನು ಗೊತ್ತಿರೋದಿಲ್ಲ, ರಿಂಗ್ ಟೋನ್ ಇಟ್ಕೊಂಡಿರ್ತಾನೆ. ಅವನಿಗೆ ಅಲ್ಲಿ ಕೋರ್ಟ್ನಲ್ಲಿ ನಿಶ್ಶಬ್ದವಾಗಿ ವಾದ ನಡೀತಿರ್ತೈತಿ. ಆ ಟೈಮ್ನಾಗ ಈ ರೈತಂದು ಕೋರ್ಟ್ಗೆ ಹೋದವ್ನು ರೈತಂದು ಜೇಬಿನಾಗ ಸಣ್ಣ ಫೋನ್ ಹಾಡು ಹಾಕ್ಕೊಂಡೆ ಗೌ ಅಂದ್ಬಿಡ್ತೈತಿ. ಅವ್ನು ಎಳ್ಕೊಂಬಂದು 5 ಗಂಟೆ ಮಟ್ಟ ನಿಲ್ಲಿಸ್ತಾರೆ, ಇಲ್ಲಾಂದ್ರೆ ಅವನಿಗೆ 1000 ರೂಪಾಯಿ 200 ರೂಪಾಯಿ ದಂಡ ಹಾಕ್ತಾರೆ. ಅದೇ ನಾ ಕೇಳ್ತೀನಿ ಕಾನೂನು ಪಂಡಿತರಿಗೆ, ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಸುಪ್ರೀಂ ಜಡ್ಜ್, ಐತಿಹಾಸಿಕದ ದೇವಸ್ಥಾನದ ಗದ್ದಿಗೆ ಅದು, ನಮ್ಮ ಭಾರತ ದೇಶದ ಮುದ್ರೆಯ ಒಂದು ಗಣ್ಯ ಸ್ಥಾನ ಅದು. ಅಂಥ ಜಡ್ಜ್ಗೆ ಒಬ್ಬ ನ್ಯಾಯವಾದಿ ಚಪ್ಪಲಿಲಿ ಬೂಟ್ ಎಸ್ದಾಗ ಅವನ ಮೇಲೆ FIR ಆಗಿಲ್ಲ ಅಂದರೆ ಇಂಥ ಬಡವನಿಗೆ ಇಂಥ ಶಿಕ್ಷೆ ಆಗ್ತೈತೆ ಅಂದರೆ ಇದನ್ನೆಲ್ಲರೂ ನೀವು ಅರ್ಥ ಮಾಡ್ಕೋಬೇಕು. ಬಡವನಿಗೊಂದು ನ್ಯಾಯ, ಶ್ರೀಮಂತನಿಗೊಂದು ಅನ್ಯಾಯ. ಅದಕ್ಕೋಸ್ಕರ ಧರ್ಮ ಕುಗ್ಗಿತು, ಕರ್ಮ ಹೆಚ್ಚಿತು, ಕಲಿಯುಗದಲ್ಲಿ ದೇವ ಧರ್ಮವಂತರ ಮರ್ಮವನರಿಯಾದ ಮಾನವನಾರಿಲ್ಲ. ಸತ್ತ ಮೇಲೆ ತೀರ್ಪ, ಸತ್ತನದ ಮೇಲೆ ಪರಿಹಾರ, ಸತ್ತನದ ಮೇಲೆ ಪಂಚನಾಮ, ಇವೆಲ್ಲ ಬೇಕಾ? ಇವತ್ತು ಮಾಧ್ಯಮಗಳು ತಮಗೆ ಬೇಕಾದನ್ನು ಪಡ್ಕೊತಾರೆ, ಅದನ್ನು ಅಲ್ಲೇ ಮುಚ್ಚಾಕ್ತಾರೆ. ಯಾಕಂದ್ರೆ ಇವತ್ತು ನೋಡು, ರಂಗನಾಥ್ ಅವರು ಇವತ್ತು ನರೇಂದ್ರ ಮೋದಿಯವರು ವಿರುದ್ಧ ಮಾತಾಡಕತ್ತಿದ್ರು, ಅರುಣ್ ಬಡಿಗೇರವ್ರು ಮಾತಾಡ್ತಾರೆ, ಇನ್ನು ಮುಂದೆ ಅಜಿತ್ ಹನುಮಕ್ನವರು ಮಾತಾಡ್ತಾರೆ. ಯಾಕಂದ್ರೆ ಅವ್ರನ್ನ ಎತ್ತಿ ಹಿಡಿತೀವಿ ಅಂತಂದು ಮಾತು ಕೊಟ್ಟಿದ್ರು, ಅವ್ರು ಸೋಲ್ತಾರೆ ಅನ್ನೋದು ಗೊತ್ತಾಗಿ ಇವತ್ತು ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಪ್ರಜಾಪ್ರಭುತ್ವದ ಜೊತೆಲಿ ಬರಾಕತ್ತಿದ್ದಾರೆ. ಅವ್ರಿಗೆ ಕರ್ಕೊತಿರೇ ಬಿಡ್ತೀವ್ರಿ ನನಗಂತೂ ಗೊತ್ತಿಲ್ಲ. ಆದರೆ 10 ಮಂದಿ ಎಲ್ಲ ವ್ಯವಸ್ಥೆಯಲ್ಲಿ ಕೆಟ್ಟ ನನ್ನ ಮಕ್ಳು ಇದ್ದವ್ರನ್ನ ನೀವು ಒದ್ದು ಹೊರಗೆ ಹಾಕಲಿಲ್ಲ. ಈಗ 190ರಷ್ಟು ಕೆಟ್ಟವ್ರನ್ನ ಬೆಳೆಸ್ತಾ ಇದ್ದೀರಿ ಅಂದರೆ, ಈ ದೇಶನ ಕೆಡಿಸ್ತಾ ಇದ್ದೀರಿ ಅಂದರೆ, ಈ ದೇಶಕ್ಕೂ ಕೊಟ್ಟಂಥ ಸ್ವಾತಂತ್ರ್ಯಕ್ಕೂ ಮುನ್ನಡೆ ಬರೆದಂಥ ಗಾಂಧೀಜಿಯವ್ರಿಗೆ ಅವಮಾನ ಮಾಡ್ತೇವೆ ಅಂದ್ರೆ, ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡ್ತೇವೆ ಅಂದ್ರೆ, ರಾಷ್ಟ್ರಗೀತೆಗೆ ಅವಮಾನ ಮಾಡ್ತೀನಿ ಅಂದ್ರೆ, ಈ ಸಿಗ್ಲಿ ಸಂವಿಧಾನಕ್ಕೆ ಅವಮಾನ ಮಾಡ್ತೀನಿ ಅಂದರೆ ಈ ಸಿಗ್ಲಿ ಬಸ್ಸ ಅಷ್ಟೇ ಅಲ್ಲ, ಈ ಭಾರತ ಪ್ರಜೆಗಳು ಯಾರೂ ಒಪ್ಪಂಗಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಪ್ರಜೆಗೂ ನ್ಯಾಯ, ನೀತಿ, ಧರ್ಮ. ಇವತ್ತು ನೋಡಿ ಮೀಸಲಾತಿ ಅಂತ ಕೇಳ್ತೀರಾ? ಮೀಸಲಾತಿ ಯಾಕೆ ಬೇಕು ನಮಗೆ? ಎಲ್ಲರೂ ಹಿಂದೂಗಳಂತಂದು ಎಲ್ಲರೂ ಸಮಾನತೆ ಮಾಡಿಬಿಡ್ರಲ್ಲ, ಮೀಸಲಾತಿನ ಒಕ್ಕತ್ತಲ್ಲ, ಅದನ್ನು ಬಿಡ್ತೀರಿ. ಹಿಂದೂಗಳು ಒಂದು ಆಗ್ತಾ ಇಲ್ಲ. ಕಂಬಾರ ಹೆಚ್ಚಿನವ, ಕುಂಬಾರ ಹೆಚ್ಚಿನವನ, ವೀರಶೈವನ ಹೆಚ್ಚಿನವನ, ಲಿಂಗಾಯತ ಹೆಚ್ಚಿನವನ, ಇವತ್ತು ದಲಿತ ಅವನ ಲೆಕ್ಕಕ್ಕೆ ಇಲ್ದಂಗೆ ಆಗ್ಬಿಟ್ಟೈತಿ. ಇವೆಲ್ಲ ಆಗಬಾರ್ದು. ಯಾಕಂದ್ರೆ ಜನ್ಮ ಕೊಟ್ಟು ತಾಯಿ 2 ಮಲಿ ಹಾಲು ಕೊಟ್ಟಾಳಂತ 2 ಅಡಿ 3 ಅಡಿ ರುದ್ರಭೂಮಿ ಕಟ್ಟಿ ನಾ ಧರ್ಮ ಪಾಲಿಸ್ತೇನೆ ನನ್ನ ಧರ್ಮಾಂಧ್ರಿಗೆ ಈ ಸಿಗ್ಲಿ ಬಸ್ಸೇ ಪ್ರಶ್ನೆ ಆಗ್ತಾ.
ಗೋತಾಯಿ 4 ಮಲೆ ಹಾಲು ಕೊಡ್ತಾಯಿ, ಜಗತ್ತಿಗೆ ಹಾಲು ಕೊಡ್ತಾಳೆ. ಮಕ್ಳು ಹಾಲಿಲ್ಲ ಅಂದ್ರೆ ಶಾಲೆಗೆ ಹೋಗಂಗಿಲ್ಲ, ಸಿಗ್ಲಿ ಬಸರಿಗೆ ಚಾ ಇಲ್ಲ ಅಂದ್ರೆ ಕೋರ್ಟ್ನಾಗ ವಾದ ಮಾಡಕ್ಕೆ ತಲೆ ಓಡಂಗಿಲ್ಲ. ಓಕೆ, ಈಗ ನೀವು ಹೆಂಗ್ ವಾದ ಮಾಡ್ತಾ ಇದ್ರಿ ನಿಮ್ಮ ಕೇಸ್ಗಳಲ್ಲಿ? ನೋಡ್ರಿ, ಭಾರತದ ಸಂವಿಧಾನದೊಳಗೆ ವಾಕ್ ಸ್ವಾತಂತ್ರ್ಯದೊಳಗೆ ನಾವು ಏನೇ ತಪ್ಪು ಮಾಡಲಿ ಅದಕ್ಕೆ ಪ್ರಶ್ನೆಗೆ ಅವ್ರು ಕೊಡೋ ಪ್ರಶ್ನೆಗೆ ಉತ್ತರ ಕೊಡೋಕೆ ನಮ್ಗೆ ಹಕ್ಕಿದೆ. ನಮ್ಮ ಕೇಸ್ಗೆ ನಾವೇ ವಾದ ಮಾಡೋಂಥ ನಮಗೆ ಆ ಸ್ವತಂತ್ರ ಸಂವಿಧಾನ ಕೊಟ್ಟಿದೆ. ಅದಕ್ಕೋಸ್ಕರ ಈ ಸಿಗ್ಲಿ ಬಸ್ 262 ಕೇಸ್ಗೂ ನಾನು ಪಂಡಿತರಿಗೆ ಕೇಳ್ತೇನೆ. 252 ಕೇಸ್ ಕೊಟ್ಬಿಡ್ತೇನೆ. ಅದ್ರಾಗ ನನಗೆ ಒಂದು ದಿನ ವಾದ ಮಾಡಿ ಒಂದು ಕೇಸ್ ತೆಗೆದು ಅದರಲ್ಲಿ ವಾದ ಮಾಡಿ ನನಗೆ ಒಂದು ದಿನ ಶಿಕ್ಷೆ ಕೊಡಿಸ್ರಿ, ನಾನು ಜೀರೋ ಹಾಕ್ತೇನೆ. ಇಲ್ಲಾಂದ್ರೆ ಜೀವ ಇರೋ ಮಟನು ಹೀರೋ ಆಗೇ ಮೆರಿತೀನಿ. ಏನಂತೀರಿ? ಹೆಂಗ್ ವಾದ ಮಾಡಿದ್ರೆ ಹೆಂಗ್ ಗೆಲ್ತಾ ಇದ್ರಿ ಅಂತ? ಹೆಂಗಂದ್ರೆ ಇವತ್ತು ನೋಡ್ರಿ, ಕಳ್ಳನಿಗೆ ಕಳ್ಳ ಅಂತಂದು ಕೇಸ್ ಹಾಕ್ತಾರೆ. ಕಳ್ಳತನ ಮಾಲ್ ತೊಗೊಂಡವನಿಗೆ ಅವನು ತೊಗೊಂಡೇನೆ ಅಂತ ಸಾಕ್ಷಿದಾರನ ಮಾಡ್ತಾರೆ. ಅವ ನನ್ನ ವಿರುದ್ಧ ಸಾಕ್ಷಿ ಹೇಳಕ್ಕೆ ಬರೋಂಗಿಲ್ಲ. ಅವನು ಸಾಕ್ಷಿ ನನ್ನ ವಿರುದ್ಧ ಹೇಳಿದ್ನಂದ್ರೆ ನಾನು ಅಲ್ಲಿ ಪ್ರಶ್ನೆ ಮಾಡ್ತೇನೆ ಜಡ್ಜ್ಗೆ, ಅಲ್ರಿ ನಾ ಮಾಡಿಲ್ಲ ಅಂತ ನಿಮ್ಮ ಹತ್ರ ವಾದ ಮಾಡೋಕ್ಕೆ ಒಪ್ಕೊಂಡಿಲ್ಲ ನಾನು. ಅವನು ಮುದ್ದಾಮ ನಾ ತೊಗೊಂಡೇನೆ ಅಂತ ಒಪ್ಕೊಂಡನಂದ್ರೆ ಅವನು ಒಬ್ಬ ಆರೋಪಿ ಹಾಕ್ಕಾನ. ಅವ್ನು 1ನೇ ಆರೋಪಿ ಮಾಡಿರಿ, ನನಗೆ 2ನೇ ಆರೋಪಿ ಮಾಡಿರಿ. ಅವಾಗ ಇಲ್ರಿ ಸರ ಪೊಲೀಸ್ನವ್ರು ಹೇಳ್ಕೊಟ್ರೆ ಅದಕ್ಕೋಸ್ಕರ ನಾನು ಹೇಳಿದೆ ಕೈ ಮುಗಿತೇಡ್ರಿ ಅಂತ ದಂಡ ಹಾಕಿಸ್ಕೊಂಡಂತ ದಾಖಲೆಗಳದವು. ಅಲ್ಲ ಸಿಗ್ಲಿ ಬಸ್ಸಿ ಅವರೇ, ಈಗ ನ್ಯಾಯಾಂಗ ವ್ಯವಸ್ಥೆನ ನೀವು ಅಣಕ ಮಾಡ್ತಾ ಇದ್ದೀರಾ ಅಥವಾ ಇರೋಂಥ ವ್ಯವಸ್ಥೆನ ನೀವು ಬಳಸ್ಕೊಂಡು? ನೋಡ್ರಿ, ಈಗ ನಾ ಹೇಳ್ತೀನಲ್ಲ, ಹೆಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಕಾನೂನಿಗಿರೋದು ಹೆಡ್ ದಿ ಕ್ರೈಮ್, ನಾವು ಮಾಡಿದ ಅಪರಾಧಕ್ಕೆ ಮಾತ್ರ ಕಾನೂನಿಗೆ ಹಕ್ಕಿದೆ, ಬಟ್ ನಾಟ್ ದಿ ಕ್ರಿಮಿನಲ್. ಆರೋಪಿಗಾಗಲಿ ಅವನ ಆರೋಪಿಯ ಹಕ್ಕು ಸಂಬಂಧಪಟ್ಟವ್ರ ಹಕ್ಕಿಗೆ ಧಕ್ಕೆ ಕೊಡೋದು ಕಾನೂನಿಂದ ಇಲ್ಲ. ಮಾನವ ಹಕ್ಕು ಹೇಗಿದೆ, ರಾಷ್ಟ್ರೀಯ ಹಕ್ಕು ಹೇಗಿದೆ, ಅವು ನರಕ ಆಗಿ ಹೋಗ್ಬಿಟ್ಟಿದ್ದು. ಇವತ್ತು ನ್ಯಾಯಾಂಗದ ವ್ಯವಸ್ಥೆಗಳು ನೀವು ನೋಡಿದ್ದೀರಾ, ಅಲ್ಲೆಲ್ಲ ಗಾಂಜಾ, ಅಫೀಮು, ಚರಸ್ ಎಲ್ಲರೂ ಸಿಗ್ತಾವೆ, ಫೋನ್ ಗೀನ್ ಎಲ್ಲ ಸಿಗ್ತಾವೆ. ಇದ್ರ ಬಗ್ಗೆ ಏನು ಮಾಡ್ತಾ ಬಂದಿದ್ದೀರಾ? ಹೌದು, ನಾ ಇದ್ದ ಅಲ್ರಿ. ನಾ ಪ್ರಜೆಗಳ ಮುಂದೆ ಬಂದು ನನ್ನ 5 ಮಕ್ಕಳು ಜೀವನಕ್ಕೋಸ್ಕರ ಮತ್ತು ನನ್ನ ಸಾಧನೆಗೋಸ್ಕರ ನಾ ತಪ್ಪು ಒಪ್ಕೊಂಡು ಇವತ್ತು ದೊಡ್ಡ ದೊಡ್ಡ ಕಳ್ಳರನ್ನ ಹೊರಗೆ ತೆಗಿತಾ ಇದ್ದೇನೆ. ಕಳ್ತನ ಮಾಡಿ ಏನು ಸಾಧನೆ ಮಾಡಿದ್ದೀರಾ ನೀವು? ನೋಡ್ರಿ, ನಾನು ಅದರಲ್ಲಿ ಜನರಲ್ ನಾಲೆಜ್ ತಿಳ್ಕೊಂಡೆ. ಇವತ್ತು ನಾನು ಫಸ್ಟ್ ಕಳ್ತನಕ್ಕೆ ಹೋದಾಗ, ಕಳ್ತನ ಮಾಡಿ ಜೈಲಿಗೆ ಹೋದಾಗ ನನಗೆ ಇಷ್ಟು 23 ಜನ ಮಕ್ಕಳು ನಾವು. ಅದರಲ್ಲಿ ನಾನೇ ಒಬ್ಬ ಬುದ್ಧಿವಂತ ಇದ್ದೆ. ನನ್ನ ಜೈಲಿಗೆ ಹಾಕ್ಬಿಟ್ರು. ಇನ್ನು ನಮ್ಮೂರು ಆಳಾರು ಯಾರು, ನಾವು ಹಿಂಗೆ ವೇಸ್ಟ್ ಆಗೋಕೆ ಅಂತ ಚಿಂತೆ ಮಾಡ್ತಾ ಇದ್ದಾಗ ಒಬ್ಬ ಬಂದು ತನ್ನ ಕತೆ ನನ್ನ ಹತ್ರ ಹಂಚ್ಕೊಂಡ. ಅವಾಗ ಅವ್ನು ನೋಡಿದೆ, ನನಗೆ ಓದಕ್ಕೆ ಬರ್ತಿತ್ತು, 9ನೇ ಕ್ಲಾಸ್ ಓದಿದ್ದೆ. ಅದನ್ನೆಲ್ಲ ನೋಡ್ತಾ ಇದ್ದೆ, ಹೆಂಗೆ ಕೇಸ್, ಹೆಂಗೆ ಸೆಕ್ಷನ್ ಏನು ಅಂತ. ಮತ್ತು ನನಗೊಬ್ಬ ಅಕ್ಬರ್ ಅಂತ ಗೆಳೆಯ ಇದ್ದ, ಅವನು ನನಗೆ ಅರ್ಜಿ ಬರೆಯೋದು ಹೆಂಗೆ DC ಆಫೀಸ್ಗೆ, SP ಆಫೀಸಿಗೆ, ನ್ಯಾಯಾಲಯಕ್ಕೆ, ಹೈಕೋರ್ಟ್ಗೆ, JMFCಗೆ ಹಿಂಗೆಲ್ಲ ಅರ್ಜಿ ಬರಿತಾ ಇರ್ತಿದ್ದೆ. ಅದರಲ್ಲಿ ರೆಕಮೆಂಡೇಷನ್ ಇರ್ತಿತ್ತು, ಕಷ್ಟ ನಷ್ಟ ಇರ್ತಿತ್ತು. ಇದನ್ನೆಲ್ಲ ಜಡ್ಜ್ ಮನವರಿಕೆ ಮಾಡಿಕೊಂಡು ಎಷ್ಟೋ ಜನ ಬಿಟ್ಟಿದ್ದ ದಾಖಲೆಗಳದವು ನನ್ನ ಹತ್ರ. ಯಾಕಂದ್ರೆ ನಾ ಕರ್ನಾಟಕ ಆಲ್ ಸೆಂಟ್ರಲ್ ಜೈಲ್ 7 ಸೆಂಟ್ರಲ್ ಜೈಲಾಗಿ ಇದ್ದಂಥ ಬಸ್ಸೇ ಇದ್ದೀನಿ. ಇವತ್ತು ನೋಡಿ, ಜಡ್ಜ್ಗೆ ಜೈಲಲ್ಲಿ ಏನು, ಜೈಲ್ ಒಳಗಡೆ ಒಬ್ಬ ಆರೋಪಿಗೆ ಏನು ಫುಡ್ ಕೊಡ್ತಾರನ್ನೋ ಲೆಕ್ಕಾಚಾರ ಜಡ್ಜ್ಗೆ ಗೊತ್ತಿರೋದಿಲ್ಲ. ಆದರೆ ಜೈಲ್ ಅಧೀಕ್ಷಕನಿಗೆ ಕೋರ್ಟಲ್ಲಿ ಈ ಸೆಕ್ಷನ್ಗೆ ಎಷ್ಟು ಶಿಕ್ಷೆ ಐತೆ ಅನ್ನೋದು ಅವ್ನಿಗೆ ಗೊತ್ತಿರೋದಿಲ್ಲ. ಹೌದಾ? ಡಾಕ್ಟ್ರ್ ಕೆಲಸ ಅವ್ನಿಗೆ ಬರೋಲ್ಲ. ಆದರೆ ಈ ಸಿಗ್ಲಿ ವಿಷಯ ಎಲ್ಲ ಕೆಲಸನೂ ಮಾಡಿದ್ದಾನೆ. ಹ್ಯಾಬಿಚುವಲ್ ಪಾಪ್ಯುಲರ್ ಕಳ್ಳ ನಾನು. ಜನರ ಇವತ್ತು ಪ್ರೀತಿ ಗಳಿಸಿದ ಕಳ್ಳರ ನಾನು ತಪ್ಪು ಒಪ್ಕೊಂಡಿದ್ದಕ್ಕೆ ಇವತ್ತು ಎಲ್ಲರೂ ತಪ್ಪು ಒಪ್ಕೊಳ್ಳಿ. ರಾಜಕಾರಣಿಗಳು ಇವತ್ತು ರೈತರಿಗೆ ನಾನು ಪ್ರಶ್ನೆ ಹಾಕ್ತೀನಿ, ಯಾರು ಹಸು ಟವಲ್ ಹಾಕಂಗಿಲ್ಲ. ಎಲ್ಲರೂ ತಮಗೆ ಬೇಕಾದಾಗಷ್ಟೇ ರೋಡಿಗೆ ಬೀಳ್ತಾರೆ. ಇವತ್ತು ಅರ್ಧ ದೇಶನ ಇವತ್ತು ಸರ್ಕಾರಕ್ಕೆ ಮತ್ತು ಈ ರಾಜಕಾರಣಿಗಳು, ಈ ಅಧಿಕಾರಿಗಳು ಎಲ್ಲ ಹೊಡ್ಕೊಂಡು ತಿಂತಾ ಇದ್ದಾರೆ. ಇವತ್ತೆಲ್ಲ ರೈತರು ಆಸ್ತಿ ಕಸ್ಕೊತಾ ಇದ್ದಾರೆ. ಇದನ್ನ ಬಗ್ಗೆ ಯಾರು ರೈತರು ಎಚ್ಚೆತ್ಕೊತಾ ಇಲ್ಲ. ಇವತ್ತು ಒಬ್ಬ MLA 400 ಎಕರೆ ಹೊಲ, 4 ಶುಗರ್ ಫ್ಯಾಕ್ಟ್ರಿ, ಅವ್ರು ಎಲ್ಲಿಂದ ಆಳು ಕರೆಸ್ತಾರೆ, ಹಿಂಗೆ ಮಾಡ್ತಾರೆ. ಹೀಗೆಲ್ಲ ಭ್ರಷ್ಟಾಚಾರದಲ್ಲಿನೇ ಇವತ್ತು ಈ ಸಂವಿಧಾನ ನಡೆಸ್ತಾ ಬಂದಿದ್ದೀರೋ ಹೊರತು ಈ ರಾಜ್ಯ ಆಗಲಿ ಈ ದೇಶ ಆಗಲಿ ಅಭಿವೃದ್ಧಿ ಆಗೋಕ್ಕೆ ಚಾನ್ಸ್ ಇಲ್ಲ.